ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರಿನಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಚಾಮರಾಜನಗರದ ಚಾಮರಾಜೇಶ್ವರ ದೇಗುಲದಲ್ಲಿ ಪೂಜೆಯನ್ನ ಮಾಡಲಾಗಿದೆ. ಕೈಯಲ್ಲಿ ಡಿಕೆ ಶಿವಕುಮಾರ್ ಅವರ ಫೋಟೋ ಹಿಡಿದು ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಡಿಕೆಶಿ ಮುಂದಿನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆಶಿಗೆ ಜಯವಾಗಲಿ ಅನ್ನುವಂತಹ ಘೋಷಣೆ ಮೊಳಗಿದೆ. ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಇನ್ನೊಂದೇ ಹೆಜ್ಜೆ ಬಾಕಿ ಹಿನ್ನೆಲೆ ಪೂಜೆ ಪುನಸ್ಕಾರದಲ್ಲಿ ಸದ್ಯ ಅಭಿಮಾನಿಗಳು ನಿರತರಾಗಿದ್ದಾರೆ. ನಮ್ಮ ನೆಚ್ಚಿನ ನಾಯಕ ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ವಿಶೇಷ ಪ್ರಾರ್ಥನೆಯನ್ನ ಕೂಡ ಸಲ್ಲಿಸಿದ್ದಾರೆ. ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಜಯವಾಗಲಿ ಅನ್ನುವಂಥ ಘೋಷವಾಕ್ಯವೂ ಕೂಡ ಕೇಳಿಬಂದಿದೆ. ಈ ಹಿಂದೆ ಚುನಾವಣಾ ಪೂರ್ವ ಸಂದರ್ಭದಲ್ಲಿ ಚಾಮರಾಜೇಶ್ವರನಿಗೆ ಡಿಕೆ ಶಿವಕುಮಾರ್ ವಿಶೇಷವಾಗಿರುವಂತಹ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಇನ್ನೇನು ಡಿಕೆ ಶಿವಕುಮಾರ್ ಸಿಎಂ ಸ್ಥಾನ ಏರೋದು ಪಕ್ಕಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಭಿಮಾನಿಗಳಿಂದ ಇದೀಗ ಪೂಜೆಯನ್ನ ಮಾಡಲಾಗಿದೆ. ಪ್ರಯತ್ನ ಫೇಲ್ ಆದರೂ ಪ್ರಾರ್ಥನೆ ಫೇಲ್ ಆಗಲ್ಲ ಅಂತ ಹೇಳ್ತಿದ್ರು. ಅದು ನಿಜ, ಇವಾಗ ನಿಜ ಆಯಿತು. ಯಾಕಂದರೆ ಕರ್ನಾಟಕ ರಾಜ್ಯದ ಯಾವ್ಯಾವ ದೇವಸ್ಥಾನ ಇದ್ದು ಎಲ್ಲ ಕಡೆನೂ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ, ಪೂಜೆ ಮಾಡಿಸಿದ್ದಾರೆ. ಅವರ ಒಂದು ದೈವ ಭಕ್ತಿಗೆ ದೈವ ಇದಕ್ಕೆ ಫಲ ಸಿಕ್ಕಿದೆ ಇವರು. ಹಂಗಾಗಿ ನಾವು ಅದನ್ನು ನೆನೆಸ್ಕೊಳ್ಳೇಬೇಕಾಗುತ್ತೆ. ನಾವು ಕೂಡ ಅದೇ ರೀತಿ ಫಾಲೋ ಮಾಡಬೇಕು ಅನಿಸ್ತಾ ಇದೆ. ಆ ರೀತಿ ಒಂದು ವ್ಯವಸ್ಥೆ ನಾವು ಮಾಡಿದ್ದಾರೆ. ಅವರು ಎಲ್ಲರಿಗೂ ಮಾದರಿ ಆಗಿದ್ದಾರೆ. ಆ್ಯಕ್ಚುಲಿ ಇವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಮಾಡೋರು. ಯಾಕಂದರೆ ಅವರು ಬೇರೆ ಧರ್ಮಗಳನ್ನು ಈ ಕೂಲಾಗಿ ನೋಡೋದು ಅಲ್ಲದೆ ಹಿಂದುತ್ವವನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಎಲ್ಲ ದೇವಸ್ಥಾನಗಳು ವಿಸಿಟ್ ಮಾಡ್ತಾರೆ. ದೇವರು ನಾನು ಹಿಂದೂ, ನಾನು ಒಕ್ಕಲಿಗ ಅಂತ ಹೇಳೋಲ್ಲಿ ಒಂಚೂರು ಹೆದರಿಕೆಯಲ್ಲಿ ಹೇಳ್ತಾರೆ. ಹಾಗಾಗಿ ಅವರು ನಾವು ಅದು ಒಕ್ಕಲಿಗ ಜನಾಂಗದವರು ಒಂದು ದೊಡ್ಡ ಶಕ್ತಿ ಅವರು. ಅವ್ರನ್ನ ಭಾರಿ ಲೈಕ್ ಮಾಡ್ತೀವಿ. ಈಗಾಗಲೇ ಕುಮಾರಸ್ವಾಮಿ ದೇವರು ಎಲ್ಲ ಸರ್ವ್ ಮಾಡಿದ್ರು ಕೂಡ ಅವ್ರಿಗಿಂತ ಒಂದು ಶಕ್ತಿ, ಒಂದು ಕೈ ಮೇಲಾಗಿದ್ದಾರೆ ಇವರು ಅಂತ ನಾನು ಭಾವಿಸ್ತೇನೆ. ಅವರ ಪ್ರಯತ್ನ ಫೇಲ್ ಆದರೂ ಪ್ರಾರ್ಥನೆ ಫೇಲ್ ಆಗಲ್ಲ ಅಂತ ಹೇಳ್ತಿದ್ರು. ಅದು ನಿಜ, ಇವಾಗ ನಿಜ ಆಯಿತು. ಯಾಕಂದರೆ ಕರ್ನಾಟಕ ರಾಜ್ಯದ ಯಾವ್ಯಾವ ದೇವಸ್ಥಾನ ಇದ್ದು ಎಲ್ಲ ಕಡೆನೂ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ, ಪೂಜೆ ಮಾಡಿಸಿದ್ದಾರೆ. ಅವರ ಒಂದು ದೈವ ಭಕ್ತಿಗೆ ದೈವ ಇದಕ್ಕೆ ಫಲ ಸಿಕ್ಕಿದೆ ಇವರು. ಹಂಗಾಗಿ